ಈಗ ಫುಟ್ಬಾಲ್ ಫೀವರ್ ಜಾಸ್ತಿ ಇದೆ, ಅದಕ್ಕಾಗಿ ಈಗ ನಾವು ಫುಟ್ಬಾಲ್ ಬಗ್ಗೆನೇ ಮಾತಾಡೋಣ. ತುಂಬ ಜನರಿಗೆ ಕಾಂಟೆ ಅಂದರೆ ಯಾರಂತಾನೆ ಗೊತ್ತಿಲ್ಲ, ಆದರೆ ಇವನಿಂದನೂ ಕೂಡ ನಾವು ತುಂಬ ವಿಷಯಗಳನ್ನು ಕಲ್ತ್ಕೊಳ್ಬಹುದು. ವಿಶ್ವಕಪ್ ಗೆದ್ದರೂ ಏಕೆ ಸಾಮಾನ್ಯ ವ್ಯಕ್ತಿಯಂತೆ ಬದುಕಿದ ಎನ್ಗೊಲೋ ಕಾಂಟೆ. ಒಂದು ಪ್ರಶ್ನೆ ಕೇಳ್ತೀನಿ, ನಿಮಗೆ ನಾಳೆ 100 ಕೋಟಿ ಸಿಕ್ಕರೆ ಏನು ಮಾಡುತ್ತೀರಿ? ಹೊಸ ಕಾರು, ಹೊಸ ಮನೆ, ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕ್ತೀರಾ? ಹೆಚ್ಚಿನ ಜನರು ಹೀಗೆ ಮಾಡುತ್ತಾರೆ. ಆದರೆ ಒಬ್ಬ ವ್ಯಕ್ತಿ ಇದ್ದಾನೆ, ವಿಶ್ವಕಪ್ ಗೆದ್ದ, ಕೋಟಿ ಕೋಟಿ ಹಣ ಸಂಪಾದಿಸಿದ, ಜಗತ್ತಿನ ಅತ್ಯುತ್ತಮ ಫುಟ್ಬಾಲ್ ಆಟಗಾರನಲ್ಲಿ ಒಬ್ಬನಾದ. ಆದರೂ ಅವನು ಹಳೆಯ ಕಾರನ್ನೇ ಓಡಿಸುತ್ತಿದ್ದ, ಸಾಮಾನ್ಯ ಜನರ ಜೊತೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದ, ಸ್ಕ್ರೀನ್ ಒಡೆದಿರೋ ಫೋನನ್ನೇ ಯೂಸ್ ಮಾಡ್ತಾ ಇದ್ದ, ಅಭಿಮಾನಿಗಳ ಜೊತೆ ರಸ್ತೆಯಲ್ಲೇ ಕುಳಿತು ಊಟ ಮಾಡುತ್ತಿದ್ದ. ಈ ವ್ಯಕ್ತಿಯ ಹೆಸರು ಎನ್ಗೊಲೋ ಕಾಂಟೆ. ಇವತ್ತಿನ ವಿಡಿಯೋ ಫುಟ್ಬಾಲ್ ಬಗ್ಗೆ ಅಲ್ಲ, ಇದು ಯಶಸ್ಸು ಬಂದ ನಂತರ ಮನುಷ್ಯ ಯಾಕೆ ಬದಲಾಗುತ್ತಾನೆ ಮತ್ತು ಕೆಲವರು ಏಕೆ ಬದಲಾಗೋದಿಲ್ಲ ಎಂಬ ವಿಜ್ಞಾನ. ಕಸದ ಚೀಲದಿಂದ ವಿಶ್ವಕಪ್ ತನಕ ಒಂದು ಸಣ್ಣ ಪ್ರಯೋಗ ಮಾಡೋಣ. ಒಂದು ಬೀಜವನ್ನ ನೆಲದಲ್ಲಿ ಬಿತ್ತಿದರೆ ಅದು ದೊಡ್ಡ ಮರವಾಗುತ್ತದೆ. ಆದರೆ ಮರ ದೊಡ್ಡದಾದ ನಂತರ ಅದರ ಬೇರು ಬದಲಾಗುತ್ತದೆಯೇ? ಇಲ್ಲ. ಕಾಂಟೆಯ ಜೀವನವೂ ಹಾಗೆಯೇ. ಅವರ ಕುಟುಂಬ ಮಾಲಿಯಿಂದ ಫ್ರಾನ್ಸ್ಗೆ ವಲಸೆ ಬಂದಿತ್ತು. ಅವರು ಚಿಕ್ಕ ವಯಸ್ಸಿನಲ್ಲಿ ತಂದೆಯನ್ನ ಕಳೆದುಕೊಂಡ್ರು. ಕುಟುಂಬದ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು. ಶಾಲೆ ಮುಗಿದ ನಂತರ ಅವರು ಕಸದ ಸಂಗ್ರಹಣೆ ಕೆಲಸ ಮಾಡುತ್ತಿದ್ರು. ಬೆಳಗ್ಗೆ ಕೆಲಸ, ಸಂಜೆ ಫುಟ್ಬಾಲ್ ಅಭ್ಯಾಸ. ಕಲ್ಪನೆ ಮಾಡಿ, ನೀವು ದಣಿದು ಮನೆಗೆ ಬಂದ ನಂತರ ಮೊಬೈಲ್ ತೆಗೆದುಕೊಳ್ಳುತ್ತೀರಿ. ಆದರೆ ಈ ಹುಡುಗ ಮತ್ತೆ ಮೈದಾನಕ್ಕೆ ಹೋಗುತ್ತಿದ್ದ. ಯಾಕಂದ್ರೆ ಅವನಿಗೆ ಒಂದು ಕನಸಿತ್ತು. ಜಗತ್ತು ಅವನನ್ನ ತಿರಸ್ಕರಿಸಿತು. ಕಾಂಟೆ ತುಂಬಾ ಸಣ್ಣ ದೇಹದವರು. ಹಲವಾರು ಕ್ಲಬ್ಗಳು ಹೇಳಿದ್ವು, ಇವನು ತುಂಬಾ ಚಿಕ್ಕವನು, ದೊಡ್ಡ ಆಟಗಾರ ಆಗಲಾರ. ಇಲ್ಲಿ ಒಂದು ವಿಚಿತ್ರ ಸಂಗತಿ ಇದೆ. ಜಗತ್ತು ಯಾವಾಗಲೂ ನಿಮ್ಮ ಹೊರಗಿನ ರೂಪವನ್ನ ನೋಡುತ್ತದೆ, ಆದರೆ ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವುದು ನಿಮ್ಮ ಒಳಗಿನ ಅಭ್ಯಾಸಗಳು. ಒಂದು ವಿಮಾನ ಹಾರಲು ಅದರ ಬಣ್ಣ ಮುಖ್ಯವಲ್ಲ, ಅದರ ಎಂಜಿನ್ ಮುಖ್ಯ. ಕಾಂಟೆ ಎಂಜಿನ್ ಶಿಸ್ತು, ಪರಿಶ್ರಮ ಮತ್ತು ವಿನಯ. ಕಾಂಟೆಯವರು ಅಸಾಧ್ಯವನ್ನ ಸಾಧಿಸಿದ ವ್ಯಕ್ತಿ. ಡಿಸಿಆರ್ ಸಿಟಿ FC ತಂಡಕ್ಕೆ ಪ್ರೀಮಿಯರ್ ಲೀಗ್ ಗೆಲ್ಲುವ ಸಾಧ್ಯತೆ ಎಷ್ಟು? 5,000ಕ್ಕೆ 1. ಅಂದ್ರೆ ಒಬ್ಬ ವ್ಯಕ್ತಿ ಲಾಟ್ರಿ ಗೆಲ್ಲುವ ಸಾಧ್ಯತೆ ಎಷ್ಟು? ಕಾಂಟೆ ಮೈದಾನದ ಪ್ರತಿಯೊಂದು ಹುಲ್ಲಿನ ಮೇಲೂ ಓಡಿದ, ಪ್ರತಿಯೊಂದು ಚೆಂಡಿಗಾಗಿ ಹೋರಾಡಿದ ಮತ್ತು ಇತಿಹಾಸ ನಿರ್ಮಾಣವಾಯಿತು. ನಂತರ ಅವರು ಚೆಲ್ಸಿಯಾ FC ಸೇರಿದ್ರು, ಮತ್ತೆ ಚಾಂಪಿಯನ್ ಆದ್ರು. ನಂತರ 2018ರ ಫಿಫಾ ವರ್ಲ್ಡ್ ಕಪ್ ಇಡೀ ಜಗತ್ತು ನೋಡುತ್ತಿದ್ದ ವೇದಿಕೆಯಲ್ಲಿ ಕಾಂಟೆ ವಿಶ್ವಕಪ್ ಎತ್ತಿದ್ರು. ಇಲ್ಲಿ ಕತೆ ಮುಗಿಯಬೇಕಿತ್ತು, ಆದರೆ ಇಲ್ಲಿಯೇ ಅವರ ನಿಜವಾದ ಮಹತ್ವ ಆರಂಭವಾಗುತ್ತದೆ. ಹೆಚ್ಚಿನ ಜನರು ಯಶಸ್ಸು ಬಂದ ನಂತರ ಹೊಸ ಗುರುತನ್ನ ನಿರ್ಮಿಸುತ್ತಾರೆ, ಆದರೆ ಕಾಂಟೆ ಏನ್ ಮಾಡಿದ್ರು? ಅವರು ಇನ್ನು ಸರಳ ವ್ಯಕ್ತಿಯಾಗಿಯೇ ಉಳಿದ್ರು. ಹಳೆಯ ಕಾರು, ಸಾಮಾನ್ಯ ಜೀವನ, ಅಹಂಕಾರ ಅಂತೂ ಇಲ್ವೇ ಇಲ್ಲ. ಒಮ್ಮೆ ಅಭಿಮಾನಿಗಳು ಅವರನ್ನ ರಸ್ತೆಯಲ್ಲಿ ಕಂಡ್ರು ಅವರು ಸೆಲೆಬ್ರಿಟಿಯಂತೆ ವರ್ತಿಸುತ್ತಿರಲಿಲ್ಲ, ಸ್ನೇಹಿತನಂತೆ ಮಾತನಾಡಿಸುತ್ತಿದ್ರು. ಯಾಕಂದ್ರೆ ಅವರು ಒಂದು ದೊಡ್ಡ ರಹಸ್ಯವನ್ನ ಅರ್ಥ ಮಾಡಿಕೊಂಡಿದ್ರು. ಒಂದು ಪಾತ್ರೆಯಲ್ಲಿ ನೀರನ್ನ ಹಾಕಿ ಅದಕ್ಕೆ ಚಿನ್ನದ ಲೇಪ ಹಚ್ಚಿದರೆ ನೀರು ಬದಲಾಗುತ್ತದೆಯೇ? ಇಲ್ಲ. ಹೊರಗಿನ ಪಾತ್ರೆ ಬದಲಾಗುತ್ತದೆ, ಒಳಗಿನ ನೀರು ಅದೇ. ಹಣ, ಖ್ಯಾತಿ, ಯಶಸ್ಸು ಇವು ಪಾತ್ರೆ, ನಿಮ್ಮ ವ್ಯಕ್ತಿತ್ವವೇ ನೀರು. ಒಳಗೆ ಏನಿದೆಯೋ ಅದನ್ನೇ ಯಶಸ್ಸು ದೊಡ್ಡದಾಗಿ ತೋರಿಸುತ್ತದೆ. ಜಂಜಿಗೆ 3 ಲೈಫ್ ಲೆಸನ್ಸ್ ಅನ್ನ ಹೇಳ್ತೀನಿ. 1, ನಿಮ್ಮ ಆರಂಭ ನಿಮ್ಮ ಅಂತ್ಯವಲ್ಲ, ಬಡತನ ಶಾಶ್ವತವಲ್ಲ. 2, ಜಗತ್ತು ನಿಮ್ಮನ್ನ ಕಡಿಮೆ ಅಂದ್ರೂ ನಿಮ್ಮ ಕನಸನ್ನ ಕಡಿಮೆ ಮಾಡಬೇಡಿ. 3, ಯಶಸ್ಸು ಬಂದ ನಂತರವೂ ನಿಮ್ಮ ಮೌಲ್ಯವನ್ನ ಕಳೆದುಕೊಳ್ಳಬೇಡಿ. ಇಂದು ಅನೇಕರು ಯಶಸ್ಸನ್ನ ಬೆನ್ನಟ್ಟುತ್ತಿದ್ದಾರೆ, ಆದರೆ ಕಾಂಟೆ ನಮಗೆ ಕಲಿಸೋದು ಯಶಸ್ಸನ್ನ ಪಡೆಯುವುದು ದೊಡ್ಡ ವಿಷಯವಲ್ಲ, ಯಶಸ್ಸು ಬಂದ ನಂತರವೂ ಒಳ್ಳೆಯ ಮನುಷ್ಯನಾಗಿ ಉಳಿಯುವುದು ದೊಡ್ಡ ವಿಷಯ. ಒಬ್ಬ ಆಟಗಾರನ ಕೈಯಲ್ಲಿ ವಿಶ್ವಕಪ್ ಇದ್ದಾಗ ಇಡೀ ಜಗತ್ತು ಅವನನ್ನು ನೋಡುತ್ತದೆ, ಆದರೆ ಆ ಟ್ರೋಫಿಯನ್ನ ಕೆಳಗೆ ಇಟ್ಟ ನಂತರ ಅವನು ಹೇಗೆ ಬದುಕುತ್ತಾನೆ ಎಂಬುದು ಅವನ ನಿಜವಾದ ಕತೆ. ಎನ್ಗೊಲೋ ಕಾಂಟೆ ವಿಶ್ವದ ಅತ್ಯುತ್ತಮ ಫುಟ್ಬಾಲ್ ಆಟಗಾರರಲ್ಲಿ ಒಬ್ಬರಾದರು. ವಿಶ್ವಕಪ್ ಗೆದ್ದರು, ಕೋಟ್ಯಾಂತರ ಹಣ ಗಳಿಸಿದ್ರು, ಲಕ್ಷಾಂತರ ಅಭಿಮಾನಿಗಳನ್ನು ಪಡೆದ್ರು. ಆದರೆ ಯಶಸ್ಸು ಬಂದ ನಂತರ ಅವರು ಒಂದು ಪ್ರಶ್ನೆ ಕೇಳ್ಕೊಂಡ್ರು, ನನ್ನ ಯಶಸ್ಸು ನನಗೆ ಮಾತ್ರನಾ ಅಥವಾ ಇದರಿಂದ ಇನ್ನೊಬ್ಬರ ಜೀವನವೂ ಬದಲಾಗಬೇಕಾ? ಅದಕ್ಕಾಗಿಯೇ ಅವರು ತಮ್ಮ ಮೂಲವಾದ ಮಾಲಿಯ ಜನರನ್ನ ಮರೀಲಿಲ್ಲ. ತಮ್ಮ ಯಶಸ್ಸಿನ ಒಂದು ಭಾಗವನ್ನು ಜನರ ಜೀವನ ಸುಧಾರಿಸಲು ಬಳಸಿದ್ರು.
ಯಾಕಂದ್ರೆ ಅವರಿಗೆ ಗೊತ್ತಿತ್ತು ಎತ್ತರಕ್ಕೆ ಹಾರೋದು ದೊಡ್ಡ ವಿಷಯವಲ್ಲ, ನೀವು ಹಾರಿದ ನಂತರ ಎಷ್ಟು ಜನರನ್ನ ಮೇಲಕ್ಕೆ ಎತ್ತುತ್ತೀರಿ ಎಂಬುದು ನಿಮ್ಮ ನಿಜವಾದ ಎತ್ತರ. ಒಮ್ಮೆ ಸಹ ಆಟಗಾರನ ಹುಟ್ಟುಹಬ್ಬಕ್ಕೆ ಹೋದಾಗ ದುಬಾರಿ ಉಡುಗೊರೆ ಇರಲಿಲ್ಲ, ಕೇವಲ ಕೆಲವು ಚಾಕ್ಲೇಟ್ಗಳು ಮಾತ್ರ ಇದ್ದುವು. ಅವರು ಮುಗ್ಧವಾಗಿ ಹೇಳಿದ್ರು, ನನ್ನನ್ನು ಹಿಂದೆ ಯಾರೂ ಹುಟ್ಟುಹಬ್ಬಕ್ಕೆ ಕರೆಯಲಿಲ್ಲ, ಜನರು ಸಾಮಾನ್ಯವಾಗಿ ಏನು ತರುತ್ತಾರೆ ಎಂಬುದು ನನಗೆ ಗೊತ್ತಿರಲಿಲ್ಲ. ಆ ಕ್ಷಣದಲ್ಲಿ ಎಲ್ಲರಿಗೂ ಅರ್ಥವಾಯಿತು, ಕಾಂಟೆಯ ಬಳಿ ಹಣಕ್ಕಿಂತ ದೊಡ್ಡದಾದ ಒಂದು ವಿಷಯ ಇತ್ತು, ಒಂದು ಶುದ್ಧ ಹೃದಯ. 2018ರ ವಿಶ್ವಕಪ್ನಲ್ಲಿ ಜಗತ್ತು ಟ್ರೋಫಿಯ ಜೊತೆ ಫೋಟೋ ತೆಗೆದುಕೊಳ್ಳಲು ಓಡ್ತಿತ್ತು, ಆದರೆ ಕಾಂಟೆ ಅವರು ಇನ್ನೂ ಅದೇ ಸರಳ ವ್ಯಕ್ತಿಯಾಗಿದ್ದರು. ಟ್ರೋಫಿಯ ಜೊತೆ ಫೋಟೋ ಕೇಳಲು ಸಹ ಸಂಕೋಚ ಪಟ್ಟರು. ಕೊನೆಗೆ ಅವರ ಸಹ ಆಟಗಾರರು ಆ ಟ್ರೋಫಿಯನ್ನ ಅವರ ಕೈಗೆ ಕೊಟ್ಟರು. ಇದು ನಿನ್ನದು ಹೌದು ಎಂದು ನೆನಪಿಸಿದರು. ಹೀಗೆ ಒಬ್ಬ ಅಭಿಮಾನಿ ಕಾಂಟೆಯವರಿಗೆ ತಮಾಷೆಗೆ ಮಗಳ ಮದುವೆಗೆ ಆಹ್ವಾನಿಸಿದ. ಎಲ್ಲರೂ ಅದನ್ನು ಜೋಕ್ ಎಂದು ಭಾವಿಸಿದರು, ಆದರೆ ಕಾಂಟೆ ನಿಜವಾಗಿಯೇ ಹೋದರು. ಸೆಲೆಬ್ರಿಟಿಯಂತೆ ಅಲ್ಲ, ಕುಟುಂಬದ ಸದಸ್ಯನಂತೆ ಕುಳಿತು ಊಟ ಮಾಡಿದ್ರು. ಒಮ್ಮೆ ಮೈದಾನದಲ್ಲಿ ಫುಟ್ಬಾಲ್ ಆಡ್ತಾ ಇರಬೇಕಾದ್ರೆ ಅಲ್ಲಿರುವ ಅಭಿಮಾನಿಗಳು ಕಸವನ್ನ ಮೈದಾನದ ಒಳಗೆ ಹಾಕ್ತಾ ಇದ್ರು. ಮೈದಾನದಲ್ಲಿ ಕಸ ಬಿದ್ದಾಗ ಕೆಲವರು ದೂರ ನಡೆದ್ರು, ಆದರೆ ಕಾಂಟೆ ಹಿಂದೆ ಉಳಿದು ಅದನ್ನ ಸ್ವಚ್ಛಗೊಳಿಸಲು ಸಹಾಯ ಮಾಡಿದ್ರು. ಯಾಕಂದ್ರೆ ಅವರ ದೃಷ್ಟಿಯಲ್ಲಿ ಯಾವುದೇ ಕೆಲಸ ಚಿಕ್ಕದಲ್ಲ. ಹೀಗೆ ಒಬ್ಬ ಅಭಿಮಾನಿ ಮನೆಗೆ ಅವರಿಗೆ ಆಹ್ವಾನಿಸಿದಾಗ ಅವರು ಹೋದ್ರು, ಕುಟುಂಬದ ಜೊತೆ ಊಟ ಮಾಡಿದ್ರು, ಒಬ್ಬ ಸಾಮಾನ್ಯ ಸ್ನೇಹಿತನಂತೆ ಸಮಯ ಕಳೆದ್ರು. ಯಾಕಂದ್ರೆ ಕಾಂಟೆಗೆ ಒಂದು ವಿಷಯ ಗೊತ್ತಿತ್ತು, ಪ್ರಸಿದ್ಧಿ ನಿಮ್ಮನ್ನ ಜನರಿಂದ ದೂರ ಮಾಡಬಾರದು, ಅದು ನಿಮ್ಮನ್ನ ಇನ್ನಷ್ಟು ಮಾನವೀಯರನ್ನಾಗಿಸಬೇಕು. ಕಾಂಟೆಯ ದೊಡ್ಡ ಗೆಲುವು ವಿಶ್ವಕಪ್ ಅಲ್ಲ, ಅವರ ದೊಡ್ಡ ಗೆಲುವು ವಿಶ್ವಕಪ್ ಗೆದ್ದ ನಂತರವೂ ಅದೇ ಸರಳ ವ್ಯಕ್ತಿಯಾಗಿ ಉಳಿದಿದ್ದು. ಟ್ರೋಫಿಗಳು ಒಂದು ದಿನ ಧೂಳು ಹಿಡಿಯುತ್ತವೆ, ರೆಕಾರ್ಡ್ಗಳು ಒಂದು ದಿನ ಮುರಿಯುತ್ತವೆ, ಆದರೆ ನೀವು ಜನರಿಗೆ ಕೊಟ್ಟ ಗೌರವ, ಪ್ರೀತಿ ಮತ್ತು ಒಳ್ಳೆಯತನ ಅದು ಎಂದಿಗೂ ಸಾಯುವುದಿಲ್ಲ. ಜನರು ನಿಮ್ಮ ಗೋಲುಗಳನ್ನು ಮರೆತು ಬಿಡಬಹುದು, ಆದರೆ ನೀವು ಅವರಿಗೆ ಹೇಗೆ ಫೀಲ್ ಮಾಡಿಸಿದ್ದೀರಾ ಎಂಬುದನ್ನ ಎಂದಿಗೂ ಮರೆಯೋದಿಲ್ಲ. ಎನ್ಗೊಲೋ ಕಾಂಟೆ ನಮಗೆ ಕಲಿಸಿರೋ ದೊಡ್ಡ ಪಾಠ ಏನಂತ ಗೊತ್ತಾ? ಯಶಸ್ಸು ನಿಮ್ಮ ಹೆಸರನ್ನು ದೊಡ್ಡದಾಗಿಸಬಹುದು, ಆದರೆ ವಿನಯ ಮಾತ್ರ ನಿಮ್ಮ ವ್ಯಕ್ತಿತ್ವವನ್ನ ಅಮರವಾಗಿಸುತ್ತದೆ. ಒಂದು ಕೊನೆಯ ಪ್ರಶ್ನೆಯನ್ನ ಕೇಳ್ತೀನಿ, ನಿಮಗೆ ನಾಳೆ ಕೋಟಿ ಬಂದ್ರೆ ನೀವು ಬದಲಾಗುತ್ತೀರಾ, ಅಥವಾ ಎನ್ಗೊಲೋ ಕಾಂಟೆಯಂತೆ ನಿಮ್ಮ ಬೇರುಗಳನ್ನ ಮರೆಯದೆ ಬದುಕುತ್ತೀರಾ? ಯಾಕಂದ್ರೆ ಜಗತ್ತಿಗೆ ಪ್ರತಿಭಾವಂತರು ಸಾಕಷ್ಟಿದ್ದಾರೆ, ಆದರೆ ವಿನಯಶೀಲರು ತುಂಬಾ ಅಪರೂಪ.